ಇಲ್ಲಿ ಒಂದು ಹುಡುಗ ಮತ್ತೆ ಹುಡುಗಿಯ ಮಧ್ಯೆ ಇರುವಂತ ಒಂದು ರಿಲೇಶನ್ಶಿಪ್ ಮಧ್ಯೆ ಒಂದು ಮಗು ಅಡ್ಡ ಬರ್ತಿದೆ ಅಂತ ಹೇಳ್ಬಿಟ್ಟು 1.5 ವರ್ಷದ ಮಗುವನ್ನ ಕೇರಳದಲ್ಲಿ ತನ್ನ ಪ್ರಿಯಕರ ಚಿತ್ರ ಹಿಂಸೆ ಕೊಟ್ಟು ಕೊಲೆಯನ್ನ ಮಾಡಿದಾನೆ. ಈ ಸ್ಟೋರಿನ ಕೇಳ್ತಾ ಹೋದ್ರೆ ಎಲ್ರಿಗೂ ಅನ್ಸೋದೇನಂದ್ರೆ ಮಕ್ಕಳು ದೇವ್ರ ಸಮಾನ. ಮಕ್ಕಳಿಲ್ದೆ ಎಷ್ಟೋ ಕುಟುಂಬಗಳು, ಸಾವಿರಾರು ಕುಟುಂಬಗಳು ಪ್ರತಿದಿನ ಈ IVF ಆಸ್ಪತ್ರೆ ಮುಂದೆ ಹೋಗಿ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟೋ ಕುಟುಂಬಗಳು ಲಕ್ಷಾಂತರ ರೂಪಾಯಿನ ಖರ್ಚು ಮಾಡ್ತಾ ಇದೆ ಅಂಡ್ ಸಾವಿರಾರು ದೇವಸ್ಥಾನಗಳನ್ನ ಸುತ್ತಿ ನಮ್ಗೊಂದೇ ಒಂದು ಮಗು ಕೊಡಪ್ಪ ಸಾಕು, ನಿನ್ನ ಆ ಮಗುನಲ್ಲಿ ಕಾಣ್ತೀವಿ ಅಂತ ಎಷ್ಟೋ ಕುಟುಂಬಗಳು ಬೇಡಿಕೊಂಡು ಕಾಡ್ಕೊಂಡು ಒಂದು ಮಗು ಹುಟ್ಟಿದ್ರೆ ಸಾಕು ಅಂತ ಅಷ್ಟು ಕಷ್ಟಪಡ್ತಿದ್ದಾರೆ. ಅಂತದ್ರಲ್ಲಿ ಈ ಕೇರಳದಲ್ಲಿ ನಡೆದಿರುವಂತ ಈ ಒಂದು ಸ್ಟೋರಿನ ಕೇಳ್ತಾ ಹೋದ್ರೆ ನಿಮ್ಗೆ ಅನ್ಸೋದೇನಂದ್ರೆ ಹ್ಯೂಮನ್ ಸೈಕಾಲಜಿನ ಅರ್ಥ ಮಾಡ್ಕೊಬೇಕು. ಅಂಡ್ ಆಲ್ಸೋ ಇಲ್ಲಿ ಯಾರು ತಪ್ಪು? ಒಂದು ಪೊಲೀಸ್ ಸಿಸ್ಟಮ್ ತಪ್ಪಾಗಿದ್ದ, ಅಥವಾ ತಾಯಿಗೆ ಮಗುವಿನ ಮೇಲೆ ಪ್ರೀತಿನೇ ಇರಲಿಲ್ವಾ, ಅಥವಾ ತಾಯಿಗಿದ್ದಂಥ ಪ್ರೀತಿ ಅಥವಾ ಫ್ಯೂಚರ್ ಈತನ ಮೇಲೆ ಕಟ್ಕೋಬೇಕು ಅಂತ ಇದ್ದಂಥ ಒಂದು ಫ್ಯೂಚರ್ ಇಂದ ಆ ಮಗುನ ಇಗ್ನೋರ್ ಮಾಡಿದ್ರ? ಮೊದಲನೇ ಗಂಡ ಏನಾಯ್ತು? ಈ ಎಲ್ಲ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಅಂಡ್ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಒಂದೇ ಒಂದು ವಿಷಯನ ನಾವು ಯಾರೇ ಆಗಲಿ ಮಾಡಬೇಕಾಗಿರೋದೇನೆಂದ್ರೆ, ಅಕ್ಕಪಕ್ಕದ ಮನೆಯಲ್ಲಿ ಯಾವುದಾದ್ರೂ ಒಂದು ಮಗುವಿನ ಮೇಲೆ ಈ ರೀತಿ ಗಂಭೀರವಾದಂಥ ಒಂದು ಟಾರ್ಚರ್ ನಡೀತಿದೆ ಅಥವಾ ಒಂದೇನಾದ್ರೂ ಒಂದು ಕೃತ್ಯ ನಡೀತಿದೆ ಅಂದಾಗ ದಯವಿಟ್ಟು ವಾಯ್ಸ್ ಔಟ್ ಮಾಡಿ, ದಯವಿಟ್ಟು ಕಾಲ್ ಮಾಡಿ, ಚೈಲ್ಡ್ ಹೆಲ್ಪ್ ಲೈನ್ ಕೇರ್ಗಾದ್ರೂ ಕಾಲ್ ಮಾಡಿ ಅಥವಾ ಪೊಲೀಸ್ ಸ್ಟೇಷನ್ಗಾದ್ರೂ ಕಾಲ್ ಮಾಡಿ. ನಾವು ಮಾಡುವಂತ ಈ ಒಂದು ಸಣ್ಣ ಪ್ರಯತ್ನ ಮಗುವಿನ ಜೀವವನ್ನು ಉಳಿಸಬಹುದು. ಅದು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ಮೇ 29ನೇ ತಾರೀಕು 2026 ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಇತ್ತೀಚೆಗೆ ನೀವು ನೋಡಿರ್ತೀರಾ, ತುಂಬಾ ವೈರಲ್ ಆಗಿದೆ. ಅಖಿಲ ಅನ್ನುವಂತ ಒಂದು 24 ವರ್ಷದ ಮಹಿಳೆ ಕೇರಳದಲ್ಲಿ ವಾಸ ಇರ್ತಾಳೆ. ಆಕೆ ಒಬ್ಳೇ ಇರೋದಿಲ್ಲ, ಆಕೆಗೆ ಮದುವೆ ಆಗಿರುತ್ತೆ. 2 ವರ್ಷಗಳ ಹಿಂದೆ ಅಷ್ಟೇ ತನ್ನ ಗಂಡ ತೀರೋಗಿರ್ತಾನೆ. ಆಕೆಗೆ ಮತ್ತೆ ತೀರೋದಂತ ಗಂಡನಿಗೆ ಹುಟ್ಟಿದಂತ ಒಂದು ಮಗು 1.5 ವರ್ಷ ಇರುತ್ತೆ. ಅಖಿಲ ಒಬ್ಳೇ ಇರೋದಿಲ್ಲ, ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಯಾರ ಜೊತೆಗೆ? ಅಷ್ಕರ್ ಅನ್ನುವಂತ ಒಬ್ಬ 3ನೇ ವ್ಯಕ್ತಿಯ ಜೊತೆಗೆ. ಇವರಿಬ್ರು ಮಧ್ಯೆ ಇದ್ದಂತ ಒಂದು ಮಗು ಏನಾಗುತ್ತೆ, ಇವರಿಬ್ರು ಸಂಬಂಧಗಳಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನುವಂತ ಒಂದು ಮನಸ್ಥಿತಿ ಹುಟ್ಟಾಕಿದಿರುತ್ತೆ ಇವರಿಬ್ರಿಗೆ. ಒಂದು ದಿನ ಏನಾಗುತ್ತೆ, ಅಷ್ಕರ್ ಅಂತ ಇದನ್ನಲ್ಲ ಆ ವ್ಯಕ್ತಿ ಏನ್ ಮಾಡ್ತಾನೆ, ಆ ಮಗುವನ್ನ ಅರ್ಜೆಂಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಆಸ್ಪತ್ರೆಗೆ ಯಾವ್ದ್ರಲ್ಲಿ ಕರ್ಕೊಂಡು ಹೋಗ್ತಾನೆ? ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಅಡ್ಮಿಟ್ ಮಾಡಿ ಹೇಳ್ತಾನಂತೆ, ನನ್ನ ಮಗು ಊಟ ಮಾಡಿಸ್ಬೇಕಾದ್ರೆ ಸಡನ್ ಆಗಿ ಗಂಟ್ಲಿಗೆ ಏನೋ ಸಿಕ್ಕಾಕೊಂಡ್ಬಿಟ್ಟಿದೆ, ಮಾತಾಡ್ತಾ ಇಲ್ಲ, ಉಸಿರಾಡ್ತಾ ಇಲ್ಲ, ಸರಿಯಾಗಿ ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಒಂದ್ಸಲ ಚೆಕ್ ಮಾಡಿ ದಯವಿಟ್ಟು ಅನ್ನೋ ರೀತಿ ಒಂದು ರೀತಿ ಅಂದ್ರೆ ಲೈಕ್ ಒಳ್ಳೆ ಒಂದು ರೀತಿ ಆಕ್ಟ್ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗಿರ್ತಾನೆ. ಡಾಕ್ಟರ್ ಚೆಕ್ ಮಾಡ್ತಾರೆ, ಮಗು ಆಲ್ರೆಡಿ ಸತ್ತೋಗ್ಬಿಟ್ಟಿರುತ್ತೆ. ಇನ್ನೊಂದು ಏನು ಅಬ್ಸರ್ವ್ ಮಾಡ್ತಾರೆ ಡಾಕ್ಟರ್ ಅಂತಂದ್ರೆ, ಮಗುವಿನ ದೇಹದ ಎಲ್ಲಾ ಭಾಗಗಳಲ್ಲಿ ಕಲೆ ಇರುತ್ತೆ, ಗಾಯದ ಕಲೆಗಳಿರುತ್ತೆ. ಯು ಡೋಂಟ್ ಬಿಲೀವ್, ಡಾಕ್ಟರ್ ಕೊಟ್ಟಿರುವಂತ ಒಂದು ನ್ಯೂಸ್ ಏನಿದೆ ಅಂದ್ರೆ, ಸುಮಾರು 51 ಕಡೆ ಮಗುವಿನ ದೇಹದ 51 ಕಡೆ ಗಾಯಗಳಾಗಿರುತ್ತೆ. ಸಿಗರೇಟ್ ಅಲ್ಲಿ ಆತ ಸೇದಿ ಸಿಗರೇಟ್ ಅಲ್ಲಿ ಕಿಡಿನ ಮಗುವಿನ ಮೇಲೆ ಇದು ಮಾಡಿರೋದಾಗಿರ್ಬೋದು, ಆ ಮಗುವಿನ ಪ್ರೈವೇಟ್ ಪಾರ್ಟ್ ಮೇಲೆ ಗಾಯಗಳು ಮಾಡಿರೋದು ಆಗಿರ್ಬೋದು. ಬೇಕಾದಾಗ ಮಗುವಿನ ಹೆಂಗ್ ಬೇಕಂಗ ಅವನ ಸ್ಟ್ರೆಸ್ಸು, ಅವನ ಫ್ರಸ್ಟ್ರೇಷನು ಎಲ್ಲವನ್ನ ಮಗುವಿನ ಮೇಲೆ ತೀರಿಸ್ಕೊಂಡಿದ್ದಾನೆ. ಆ ಮಗು ಏನಾದರೂ ಅಳ್ತಿದ್ರೆ ಆ ಮಗುವಿನ ತಲೆನ ಇಟ್ಕೊಂಡು ಗೋಡೆಗೆ ಹಿಂಗೆ ಗುದ್ದಿ ಅದು ಇಂಟರ್ನಲ್ ಬ್ಲೀಡ್ ಆಗಿ, ಆ ಇಂಟರ್ನಲ್ ಬ್ಲೀಡ್ ಆಗೋದಂತ ಕಾರಣಕ್ಕೆ ಆ ಮಗು ಸತ್ತೋಗಿದೆ. ಈಗ ಡಾಕ್ಟರ್ಗೆ ಡೌಟ್ ಬಂದಿದೆ, ಏನಂದ್ರೆ ಮಗು ಸತ್ತಿದೆ ಅಂಡ್ ಇಷ್ಟೊಂದು 51 ಇಂಜುರೀಸ್ ಆಗಿದೆ ಬಾಡಿ ಮೇಲೆ. ಡಿಕ್ಲೇರ್ ಡೆಡ್ ಅಂತ ಯಾವಾಗ ಇವರು ಹೇಳ್ತಾರೋ, ಹೇಳಿದ ನಂತರ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಈ ರೀತಿ ಒಂದು ಮಗು ಸತ್ತಿದೆ. ಬಟ್ ಇಲ್ಲೇನು ಡೌಟ್ ಇದೆ ಅಂದ್ರೆ 51 ಕಡೆ ಗಾಯ ಆಗಿದೆ ಮಗುಗೆ. ಅವ್ರ ಮಗು ಕಡೆಯವ್ರು ಏನ್ ಬಂದವರು, ಊಟ ಮಾಡ್ಬೇಕಾದ್ರೆ ಈ ತರ ಗಂಟ್ಲಿಗೆ ಏನೋ ಸಿಕ್ಕಾಕೋದು, ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೀಸನ್ ಕೊಟ್ಟಿದ್ದಾರೆ ಅಂತ ಯಾವಾಗ ಪೊಲೀಸ್ಗೆ ಇವರು ಇನ್ಫಾರ್ಮ್ ಮಾಡ್ತಾರೋ, ಪೊಲೀಸ್ ಅಲ್ಲಿ ಬಂದು ಆ ಒಂದು ಕೇಸನ್ನ ರಿಜಿಸ್ಟರ್ ಮಾಡ್ಕೊಂತಾರೆ. ಮಗು ಅನ್ಯಾಚುರಲ್ ಡೆತ್ ಅಂತ ರಿಜಿಸ್ಟರ್ ಮಾಡ್ಕೊಂಡು ಅಲ್ಲಿದ್ದಂತ ವ್ಯಕ್ತಿ ಯಾರು ಅಷ್ಕರ್ನ ಅರೆಸ್ಟ್ ಮಾಡ್ತಾರೆ. ಅಷ್ಕರ್ನ ಅರೆಸ್ಟ್ ಮಾಡಿದ ನಂತರ ಆ ಮಗುವಿನ ತಾಯಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಆತನನ್ನ ಕರ್ಕೊಂಡು ಹೋಗ್ತಾರೆ ಆ ಸ್ಪಾಟಿಗೆ, ಎಲ್ಲೆಲ್ಲಿ ಏನೇನು ನಡೀತೋ ಅದನ್ನೆಲ್ಲ ಮಾಡಬೇಕಾದ್ರೆ ಆ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ. ಅದೇ ಒಂದು ವಿಡಿಯೋ ಇವಾಗೆಲ್ಲ ನೀವು ನೋಡೋದು ಇನ್ಸ್ಟಾಗ್ರಾಮಲ್ಲೂ ಕೂಡ. ಆ ಸ್ಪಾಟಲ್ಲಿ ಅವ್ನು ತೋರಿಸ್ತಾ ಇರ್ತಾನೆ, ಏನೋ ಒಂದು ತೋರಿಸಿರ್ತಾನೆ, ಅವನೇನೋ ಒಂದು ಎವಿಡೆನ್ಸ್ ಇದನ್ನು ಯೂಸ್ ಮಾಡಿದೆ ಅದನ್ನು ಯೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಅದನ್ನೆಲ್ಲ ಹುಡುಕ್ತಾ ಇರ್ತಾರೆ. ಸುಮಾರು ಜನ ಸುತ್ತಾಕೊಂಡಿರ್ತಾರೆ. ಆತನನ್ನ ಅಲ್ಲಿ ಏನೈತೆ ಆ ಎವಿಡೆನ್ಸ್ನ ಕಲೆಕ್ಟ್ ಮಾಡಿಕೊಂಡು ವಾಪಸ್ ಕಾರಿಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗೋದಕ್ಕೂ ಮುಂಚೆ ಅಲ್ಲಿದ್ದಂಥ ಜನಗಳಿಗೆಲ್ಲ ಆಲ್ರೆಡಿ ನ್ಯೂಸ್ ಗೊತ್ತಾಗಿರುತ್ತೆ. ಸಿಕ್ದವರೆಲ್ಲ ಅವ್ರಿಗೆ ಮನ್ಸಿಗೆ ಬಂದಂತೆ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ಫ್ಯಾಕ್ಟ್ ಹೊಡಿತಾರೆ. ಪೊಲೀಸ್ನವರು ತುಂಬ ಹರಸಾಹಸ ಪಟ್ಕೊಂಡು ಆತನನ್ನು ಜೀಪಿ ಕರ್ಕೊಂಡು ಹೋಗ್ತಾರೆ. ಜೀಪಿ ಕರ್ಕೊಂಡೋಗಿ ಕೂರ್ಸ್ಕೊತಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಆ ಮಗು ಸಾಯೋದಕ್ಕೂ ಮುಂಚೆನೆ ಮಗುವಿನ ತಾಯಿ ಅಖಿಲ ಅವರ ಅಮ್ಮ ಅವರು ಸುಮಾರು 2 ವಾರಗಳ ಹಿಂದೆ ಅಷ್ಟೇ ಮಗುವಿನ 2 ಕೈಗಳಿಗೂ ಹಾಕಿರುವಂತ ಬ್ಯಾಂಡೇಜ್ ನ ನೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ನ ಕೊಟ್ಟಿರ್ತಾರಂತೆ. ಏನಂತ, ತನ್ನ ಮಗುವಿನ ಮೇಲೆ ಒಬ್ಬ ವ್ಯಕ್ತಿ, ಯಾರು ಅಷ್ಕರ್ ಅನ್ನುವಂತ ಒಬ್ಬ ವ್ಯಕ್ತಿ ಹಿಂಸೆಯನ್ನು ಕೊಡ್ತಾ ಇದ್ದಾನೆ, ಅಂದ್ರೆ ಅಸಾಲ್ಟ್ ಮಾಡ್ತಾ ಇದ್ದಾನೆ, ಆತನಿಗೆ ಬೇಕಾದ ರೀತಿ ಆ ಮಗುವಿಗೆ ಹೊಡಿತಾ ಇದ್ದಾನೆ, ಶೋಷಣೆಯನ್ನ ಮಾಡ್ತಾ ಇದ್ದಾನೆ. ಈ ರೀತಿ ಒಂದಷ್ಟು ಕಂಪ್ಲೇಂಟ್ ನ ಕೊಟ್ಟಾಗ
ಪೊಲೀಸ್ನವರು ಇಗ್ನೋರ್ ಮಾಡ್ತಾರೆ. ಈ ಒಂದು ಪಾಯಿಂಟನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೀವುಗಳೆಲ್ಲ ಯಾರು ಎಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿದಿರಾ, ಈಗ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ಗೆ ಆಗಲಿ ಅಥವಾ ಯಾವುದೇ ಒಂದು ಆಸ್ಪತ್ರೆಗೆ ಆಗಲಿ ನಿಮ್ಮ ಹತ್ರ ಒಂದು ಹೊಟ್ಟೆ ನೋವಿದೆ ಅಥವಾ ನಿಮ್ಮದೇನೋ ಒಂದು ಸಣ್ಣ ಕಂಪ್ಲೇಂಟ್ ಇದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋದ್ರೂ ಸಹ ಆ ಒಂದು ಕಂಪ್ಲೇಂಟ್ ನಿಮಗೆ ತುಂಬಾ ಇಂಪಾರ್ಟೆಂಟು. ನಿಮಗಿರುವಂಥ ಹೊಟ್ಟೆ ನೋವು ತುಂಬಾ ಪೇನ್ಫುಲ್. ಈ ಎರಡೂ ಸಿಚುವೇಶನ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಿಮ್ಮ ಕಂಪ್ಲೇಂಟ್ನ ಅಷ್ಟು ಲೇಸಿಯಾಗಿ ತೊಗೊತಾರೆ, ಅಷ್ಟು ಇಗ್ನೋರೆನ್ಸಾಗಿ ತೊಗೊತಾರೆ, ನೀವು ಅದಕ್ಕೆ ಏನೂ ಅಲ್ವೇ ಅಲ್ಲ ಅನ್ನೋ ಥರ ತೊಗೊತಾರೆ. ಸೇಮ್ ವೇ ನೀವು ಹಾಸ್ಪಿಟಲ್ಗೆ ಹೋದ್ರೂ ಸಹ ನಿಮ್ಗೆ ಹೊಟ್ಟೆ ನೋವು ಅನ್ನೋದು ಎಷ್ಟು ಸಿವಿಯರ್ ಆಗಿದ್ರು ಸಹ ನೀವು ಯಾವುದನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದರೆ ಅಷ್ಟು ಇಗ್ನೋರೆನ್ಸ್, ಏನೂ ಆಗಿಲ್ಲ ನಿನಗೆ ಅನ್ನೋ ಥರ ಅವರು ಟ್ರೀಟ್ ಮಾಡ್ತಾರೆ. ಇಲ್ಲಿ ಒಂದು ಹ್ಯೂಮನ್ ಸೈಕಾಲಜಿ ಒಂದಿದೆ, ಇನ್ನೊಂದು ನಮ್ಮ ಸಿಸ್ಟಮ್ ಫೇಲ್ಯೂರ್ ಒಂದಿದೆ. ಹ್ಯೂಮನ್ ಸೈಕಾಲಜಿ ಏನಂದರೆ, ಪ್ರತಿದಿನ ಅವರು ಒಂದು 100ಕ್ಕಿಂತ ಜಾಸ್ತಿ ಕಂಪ್ಲೇಂಟ್ಗಳು ಬರುವಂಥ ಒಂದು ಸಿಚುವೇಶನ್ ಇರುತ್ತೆ ಒಂದು ಪೊಲೀಸ್ ಸ್ಟೇಷನ್. ಲೋಕಲ್ ಬಿಡಿ, ಒಂದು ನಾನು ಸಿಟಿ ಲೆವೆಲ್ಗೆ ಹೇಳ್ತಾ ಇದ್ದೀನಿ. 100ಕ್ಕಿಂತ ಜಾಸ್ತಿ ಕಂಪ್ಲೇಂಟ್ಗಳು ಆ ಥರ ಎಲ್ಲ ಬಂದಾಗ ಏನಾಗುತ್ತೆ, ಡೈಲಿ ಸೇಮ್ ಕಂಪ್ಲೇಂಟ್, ಸೇಮ್ ನೋಡಿ 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 ಅವ್ರ ಸೈಕಾಲಜಿ ಏನಾಗ್ಬಿಟ್ಟಿರುತ್ತೆ, ಇಟ್ಸ್ ವೆರಿ ಕಾಮನ್ ಆಗಿಬಿಟ್ಟಿರುತ್ತೆ. ಸೇಮ್ ವೇ ಮೆಡಿಕಲ್ ಹಾಸ್ಪಿಟಲಲ್ಲೂ ಅಷ್ಟೇ, ಎಷ್ಟೊಂದು ಪೇಷಂಟ್ಸ್ಗಳು ಬರ್ತಾರೆ, ನೋಡಿ 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 ಅವರಿಗೆ ಕಾಮನ್ ಆಗಿಬಿಟ್ಟಿರುತ್ತೆ. ನಿಮಗಿದ್ದಂಥ ಒಂದು ಪೇನ್ ಅಥವಾ ಕನ್ಸರ್ನ್ ಏನಿರುತ್ತೆ ಅವ್ರಿಗದು ಫೀಲ್ ಆಗಲ್ಲ, ಬಿಕಾಸ್ ಅವ್ರು ಅಷ್ಟೊಂದು ನೋಡ್ಬಿಟ್ಟಿದ್ದಾರೆ. ಅದು ಹ್ಯೂಮನ್ ಸೈಕಾಲಜಿ, ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಸಿಸ್ಟಮ್ಯಾಟಿಕ್ ಫೇಲ್ಯೂರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜನಸಂಖ್ಯೆ ಎಷ್ಟಿದೆ, ಕಂಪ್ಲೇಂಟ್ಸ್ ಎಷ್ಟು ಬರ್ತಿದ್ದಾವೆ, ಪೊಲೀಸ್ ಸ್ಟೇಷನ್ ಎಷ್ಟಿದ್ದಾವೆ, ಆ ಪೊಲೀಸ್ ಸ್ಟೇಷನ್ ಒಳಗಡೆ ಎಷ್ಟು ಜನ ಪೊಲೀಸ್ನವ್ರು ಕೆಲಸ ಮಾಡ್ತಿದ್ದಾರೆ, ಇದನ್ನು ನೀವು ಕೌಂಟ್ ಮಾಡಿಕೊಂಡ್ರೆ ಪೊಲೀಸ್ನವರು ಏನಕ್ಕೆ ಅಷ್ಟೊಂದು ಕೇಸ್ಗಳನ್ನ ತೊಗೊಳಕ್ಕಾಗ್ತಾಯಿಲ್ಲ, ಎಷ್ಟೊಂದು ಇಗ್ನೋರ್ ಮಾಡ್ತಾಯಿದ್ದಾರೆ. ಏನೋ ಒಂದು ಮನೆಯಲ್ಲಿ ನಡೆದಿರುವಂಥ ಒಂದು ಸಣ್ಣ ಜಗಳ ಅಂತ ಹೇಳ್ಬಿಟ್ಟು ಇನಿಷಿಯಲಿ ಅವರು ಇಗ್ನೋರ್ ಮಾಡಿದ್ದಾರೆ. ಆ ಇಗ್ನೋರ್ ಮಾಡೋದ್ರ ಬದಲಾಗಿ ಒಂದು ವಿಸಿಟ್ ಕೊಟ್ಟು ಏನಾಗಿದೆ ಅಂತ ಒಂದು ಚೆಕ್ ಮಾಡಿದಿದ್ರೆ ಆ ಮಗುವಿನ ಇವತ್ತು ಉಳಿಸ್ಕೋಬೋದಾಗಿತ್ತು. ಸೊ ದ ಫೇಲ್ಯೂರ್ ಆಫ್ ದ ಪೊಲೀಸ್ ಸಿಸ್ಟಮ್ ಇಸ್ ದ ರೀಸನ್ ಫಾರ್ ದಟ್ ಕಿಡ್ಸ್ ಡೆತ್ ಅಂತ ಇವತ್ತು ತುಂಬ ಜನ ಬ್ಲೇಮ್ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಈ ಕೇಸ್ನ ಸ್ಟಡಿ ಮಾಡಬೇಕಾದ್ರೆ ಈ ಹ್ಯೂಮನ್ ಸೈಕಾಲಜಿ ಯಾಕೆ ಆ ಮಗುವನ್ನು ಅಷ್ಟು ಕೇರ್ ಮಾಡಲಿಲ್ಲ, ಆ ತಾಯಿನೇ ಆಗಿರ್ಬೋದು ಅಥವಾ ಈತ ಒಬ್ಬ ವ್ಯಕ್ತಿ ಹ್ಯೂಮನ್ ಇನ್ ಜನರಲಾಗಿ ಮಾತಾಡೋದಾದರೂ, ಒಂದು ಮಗುನ ನೋಡಿದ್ರೆ, ಒಂದು ಮಗು ನಗ್ತಾ ಇದ್ದರೆ ಮನುಷ್ಯನ ತಲೆಯಲ್ಲಿ ಎಷ್ಟೇ ನೋವುಗಳಿರಲಿ, ಎಷ್ಟೇ ಕೋಪ ಇರಲಿ, ಏನೇ ಇರಲಿ ನಗಬೇಕು ಅನಿಸುತ್ತೆ. ಯಾಕೆ ಅಂತಂದರೆ ಮಗು ಅಂದ್ರೇ ಅದೊಂದು ಇಟ್ಸ್ ಅ ವೆರಿ ಇನ್ನೋಸೆಂಟ್ ಸೋಲ್. ಮಗುವನ್ನು ನಾವು ದೇವ್ರ ರೀತಿ ನೋಡ್ತೀವಿ, ದೇವರು ಮಗುನಲ್ಲಿ ಇದ್ದಾರೆ ಅಂತ ನಾವು ಎಷ್ಟೋ ಜನ ನಂಬಿದ್ದೀವಿ. ಅದೇ ಒಂದು ನಮ್ಮಲ್ಲಿ ಒಂದು ಸಂಸ್ಕೃತಿ ಬೆಳ್ಕೊಂಡು ಬಂದಿದೆ, ನಾವು ಅದನ್ನೇ ನಂಬಿದ್ದೀವಿ. ಮಗುವಿಗೆ ಹೊಡೆಯೋದು ತಪ್ಪು ಅಂತ ಹೇಳೋದಾದ್ರೆ ಇಲ್ಲ, ಖಂಡಿತ ಇಲ್ಲ. ಮಕ್ಕಳಿಗೆ ಬುದ್ಧಿ ಕಲಿಸೋದಕ್ಕೆ, ಅವ್ರಿಗೊಂದು ಸ್ವಲ್ಪ ಅಂದರೆ ಇದು ಮಾಡೋದಕ್ಕೆ ತಂದೆ ತಾಯಿಗಳು ಹೊಡಿತಾರೆ, ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಈತ ಕೊಟ್ಟಿರೋದೇನು, ಈಸ್ ಅಸಾಲ್ಟಿಂಗ್. 51 ಕಡೆ ಇಂಜುರೀಸ್ ಮಾಡಿರುವಂಥ ಒಂದು ಮಾರ್ಕ್ ಉಳ್ಕೊಂಡಿದೆ ಆ ಮಗುವಿನ ದೇಹದ ಮೇಲೆ ಅಂದರೆ ಥಿಂಕ್ ಮಾಡಿ, ಆ ಮಗು ಎಷ್ಟು ಪೇನ್ನ ಅನುಭವಿಸಿರ್ಬೋದು, ಎಷ್ಟು ವಾರಗಳಿಂದ ಅನುಭವಿಸಿರ್ಬೋದು. ಕೇಳೋದಕ್ಕೆ ಆ ತಾಯಿ ಬಂದಿಲ್ಲ, ವಾಯ್ಸ್ ರೈಸ್ ಮಾಡಿಲ್ಲ. ಆಕೆ ಏನಂತ ಯೋಚನೆ ಮಾಡಿದ್ದಾಳೆ, ನನ್ನ ಭವಿಷ್ಯ ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡಿಕೊಂಡು ಆ ಮಗುವನ್ನು ಇಗ್ನೋರ್ ಮಾಡಿದ್ದಾಳೆ ಹೊರತು ಆ ಮಗುವಿಗೆ ಹೊಡಿಬೇಕಾದ್ರೆ ಆಕೆ ಒಂದು ಕ್ವಶನ್ನು ಕೂಡ ಕೇಳಿಲ್ಲ. ತಾಯಿ ಮತ್ತು ಮಗುವಿನ ನಡುವೆ ಇರುವಂಥ ಒಂದು ಸಂಬಂಧ ಎಷ್ಟು ಶ್ರೇಷ್ಠ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅದನ್ನು ಯಾರು ಕೂಡ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗಲ್ಲ. ಆದರೆ ಕೆಲವರೆಲ್ಲ ಇರ್ತಾರೆ ಈ ಬೇಕಾಬಿಟ್ಟು. ಆ್ಯಂಡ್ ಆಲ್ಸೋ ಹ್ಯೂಮನ್ ಸೈಕಾಲಜಿನ ನೀವು ಅರ್ಥ ಮಾಡ್ಕೊಳ್ಳೋದಾದರೆ, ಇಲ್ಲ ಒಂದು ಕಾಮ ಇರ್ಬೋದು, ಇಲ್ಲ ಒಂದು ಸ್ವಾರ್ಥ ಇರ್ಬೋದು. ಈ ಎರಡು ಎಮೋಷನ್ ಆಕೆಗೆ ಅಥವಾ ಆತನಿಗೆ ಇರುವಂಥ ಕಾರಣದಿಂದಾಗಿ ಆ ಮಗುವನ್ನು ಇಗ್ನೋರ್ ಮಾಡಿರ್ಬೋದು ಅಂತ ಒಂದು ಸೈಕಾಲಜಿ ಹೇಳುತ್ತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ, ಒಬ್ಬ ಮನುಷ್ಯ ಮಗುವಿಗೆ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂದಾಗ ಸೈಕಾಲಜಿ ಏನು ಹೇಳುತ್ತೆ ಅಂದರೆ ಸ್ಯಾಡಿಸಮ್ ಅಂತ ಹೇಳುತ್ತೆ. ಅಂದರೆ ಆತನಿಗಿರುವಂಥ ಫ್ರಸ್ಟ್ರೇಷನ್ನ ಒಬ್ಬ ವ್ಯಕ್ತಿಯ ಮೇಲೆ, ಒಂದು ಮಗುವಿನ ಮೇಲೆ, ಯಾರ ಮೇಲೆ ಆದರೂ ಸಹ ನಿಸ್ವಾರ್ಥವಾಗಿ ಅದನ್ನು ತೀರಿಸ್ಕೊಳ್ಳೋದು. ಹಾಗಂತ ಹೇಳ್ಬಿಟ್ಟು ಇದೇ ಮೊದಲನೇ ಪ್ರಕರಣ, ಇದಷ್ಟೇ ನಡೀತಾ ಇದೆ ಅಂತ ಅನ್ಕೋಬೇಡಿ. ತುಂಬ ಪ್ರಕರಣಗಳು ನಡೀತವೆ, ಆದರೆ ಕಣ್ಣಿಗೆ ಬೀಳೋದಿಲ್ಲ. ಮೇ 30ನೇ ತಾರೀಕು ಉತ್ತರ ಪ್ರದೇಶದ ಫಿರೋಜಾಬಾದಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೆದಿದೆ. ಆ ಒಂದು ರೀಲ್ ಕೂಡ ವೈರಲ್ ಆಗಿದೆ. ಒಬ್ಬ ವ್ಯಕ್ತಿ ಮಗುನ ಎತ್ಕೊಂಡು ಒಂದು ಕಾಲೋನಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಸಡನ್ನಾಗಿ ಹಿಂಗೆ ಎಗ್ಲ ಮೇಲೆ ಹಾಕೊಂಡಿರ್ತಾನೆ, ಸಡನ್ನಾಗಿ ಎತ್ತಿ ಹಿಂಗೆ ಒಗಿತಾನೆ. ಬಟ್ಟೆ ಒಗಿತಾರೆ ನೋಡಿ, ನಿಂತ್ಕೊಂಡು ಹಂಗೆ ಒಗಿತಾನೆ, ಪಟ 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 ಅಂತ ಒಗಿತಾನೆ. ಆ ಮಗು ಫಸ್ಟ್ ಟೈಮ್ ಬಿದ್ದಾಗ ಬಡ್ಕೊಳ್ಳುತ್ತೆ. ಅದಾದ ನಂತರ ಸೌಂಡೇ ಇಲ್ಲ. ಆ ಒಂದು ಅವನು ಬಡಿತಿರುವಂಥ ಆ ಒಂದು ಫ್ರಸ್ಟ್ರೇಷನ್, ಅವನು ತೋರಿಸಿರುವಂಥ ಆ ಒಂದು ಕೋಪ ಆ ಮಗುವಿನ ಮೇಲೆ ನೋಡಿದ್ರೆ ಎಂಥವ್ರಿಗೂ ಅಂದರೆ ಲೈಕ್ ರಕ್ತ ಉಕ್ಕುತ್ತೆ. ಯಾಕೆ ಇವನು ಈ ಥರ ಮಾಡ್ದ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಅವ್ರನ್ನ ಕರ್ಕೊಂಡೋಗಿ ಬೆಂಡೆತ್ತಿದ್ದಾರೆ. ಆದರೆ ಆ ಮಗುವಿನ ಪ್ರಾಣವನ್ನು ವಾಪಸ್ ತೊಗೊಂಬರಕ್ಕಾಗಲ್ವಲ್ಲ. ಆ ಕೇಸ್ನ ಸ್ಟಡಿ ಮಾಡಿದಾಗ ಏನಂತ ಇದೆ, ಆ ಮಗುವಿನ ತಾಯಿ ಇರ್ತಾಳಲ್ಲ, ಆ ಮಗುವಿಗೆ 18 ತಿಂಗಳು, 1.5 ವರ್ಷ. ಆ ಮಗುವಿನ ತಾಯಿ ಇರ್ತಾಳಲ್ಲ, ಆ ತಾಯಿಗೂ ಮತ್ತು ಈತನಿಗೆ ಜಿತೇಂದ್ರ ಪಾಠಕ್ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೆಸರು, ಅವನೇನು ಮಾಡಿರ್ತಾನೆ, ಪ್ರಪೋಸ್ ಮಾಡಿರ್ತಾನಂತೆ ತಾಯಿಗೆ ಸುಮಾರು ಸಲ. ಅಂದರೆ ಮದುವೆಗೂ ಮುಂಚೆನೇ ಅವ್ನು ಪ್ರಪೋಸ್ ಮಾಡಿರ್ತಾನಂತೆ. ಬಟ್ ಆಕೆ ರಿಜೆಕ್ಟ್ ಮಾಡಿ ಇನ್ನೊಬ್ರನ್ನ ಮದುವೆ ಆಗಿರ್ತಾಳೆ. ಈತ ಮತ್ತೆ ಬಂದು ನನ್ನನ್ನು ಮದುವೆ ಆಗುವಂತ ಹೇಳ್ಬಿಟ್ಟು ಕಾಡ್ದಾಗ ಆಕೆ
ಏನಂತ ರೀಸನ್ ಕೊಟ್ಟಿರ್ತಾಳೆ, ನನ್ಗೆ ಆಲ್ರೆಡಿ ಒಂದು ಮಗು ಇದೆ, ಇದನ್ನ ಇಟ್ಕೊಂಡು ನಾನು ಹೆಂಗೆ ಮದುವೆ ಆಗಲಿ ಅಂತ ಒಂದು ರೀಸನ್ನ ಕೊಟ್ಟಿರ್ತಾಳಂತೆ. ಪ್ರತಿ ಸಲ ಇವಳು ಇದೇ ರೀಸನ್ನ ಕೊಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಇವನು ಆಲ್ರೆಡಿ ಮೈಂಡಲ್ಲಿ ಪ್ಲಾನ್ ಮಾಡಿಕೊಂಡು ಮನೆಗೆ ಬಂದಿದ್ದಾನೆ. ಮನೆಗೆ ಬಂದು ಆ ಮಗುವಿಗೆ ಏನೋ ಒಂದು ಚಾಕ್ಲೇಟ್ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಆ ತಾಯಿಯಿಂದ ಈಸ್ಕೊಂಡು ಅವನು ಎತ್ಕೊಂಡು ಆಚೆಗೆ ಹೋಗಿದ್ದಾನೆ. ಪಟ 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 ಅಂತ ಹೋಗಿತಾ ಇದ್ದಾನೆ. ಆ ವಿಡಿಯೋ ಕೊನೆಯಲ್ಲಿ ನೀವು ನೋಡೋದಾದ್ರೆ ಯಾರೋ ಒಬ್ರು ಬಾಗಿಲು ತೆಗಿತಾರೆ, ಇಬ್ರು ಬರ್ತಾರೆ, ಒಂದು ಆ ಕಡೆ ಸೈಡ್ ಇರೋರು ರೈಟ್ ಸೈಡ್, ಇನ್ನೊಬ್ರು ಲೆಫ್ಟ್ ಸೈಡ್ ಇರೋರು. ರೈಟ್ ಸೈಡ್ ಇರೋರು ಯಾರ ಒಂದು ಮನೆ ಮುಂದೆ ಹೋಗಿತಾ ಇದ್ದಾನಲ್ಲ ಮಗುನ, ಅವರು ಬಂದು ಬಾಗಿಲು ತೆಗೆದು ಓಯ್ ಅಂದ ತಕ್ಷಣ ಕೆಳಗೆ ಬಿದ್ದಿರುವಂಥ ಮಗುನ ಹೆಗ್ಲ ಮೇಲೆ ಹಾಕೊಂತಾನೆ. ಇನ್ನೊಂದು ಕಡೆ ಇವ್ರು ಬರ್ತಾರೆ. ಸೊ ಎಲ್ಲರೂ ಚೀರಾಡ್ತಾರೆ. ಅವಾಗ ಏನೂ ಆಗಿಲ್ಲ ಅನ್ನೋ ರೀತಿ ಆ ಮಗುನ ಹೆಗ್ಲ ಮೇಲೆ ಹಾಕೊಂಡು ಹೋಗ್ತಾನೆ. ಹೋಗ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಆ ಮಗು ಆಲ್ಮೋಸ್ಟ್ ಅನ್ಕಾನ್ಷಿಯಸ್, ಐ ಥಿಂಕ್ ಆ ಸ್ಪಾಟಲ್ಲೇ ಸತ್ತೋಗಿದೆ ಅಂತ ಅನಿಸ್ತಿದೆ. ಪೊಲೀಸ್ನವ್ರು ಈಗ ಆತನನ್ನು ಎತ್ತಾಕೊಂಡು ಹೋಗ್ಬಿಟ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅವನ ಮೇಲೆ ಕೇಸ್ ಫಿಟ್ ಮಾಡ್ಕೊಂಡಿದ್ದಾರೆ. ಬಟ್ ಆ ಮಗುನ ವಾಪಸ್ ಕರ್ಕೊಂಡು ಬರೋಕ್ಕೆ ಆಗೋದೇ ಇಲ್ಲ. ಸೊ ಇವಾಗ ಕೇರಳದಲ್ಲಿ ನಡೆದಿರುವಂಥ ಒಂದು ಇನ್ಸಿಡೆಂಟು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಕೇರಳದಲ್ಲಿರುವಂಥ ಜನಗಳೆಲ್ಲ ಇವಾಗ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆತನ ಮೇಲೆ. ಅದಕ್ಕೂ ಮುಂಚೆ ಅವ್ರ ಅಜ್ಜಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ಸೀರಿಯಸ್ಸಾಗಿ ತೊಗೊಂಡಿದ್ರೆ ಮಗುವನ್ನು ಉಳಿಸ್ಬೋದಾಗಿತ್ತು ಅನ್ನುವಂಥ ಒಂದು ಕ್ವಶನ್ ಎಲ್ರಿಗೂ ಕಾಡ್ತಿದೆ. ಆ್ಯಂಡ್ ಎಲ್ಲರೂ ಈಗ ಪೊಲೀಸ್ನವ್ರ ಮೇಲೆ ಕೂಡ ಕೋಪಗೊಂಡಿದ್ದಾರೆ. ಫೈನಲ್ ಆಗಿ ನಾನು ಹೇಳೋದೇನೆಂದರೆ, ನೀವೆಲ್ಲಾದರೂ ಓಡಾಡಬೇಕಾದ್ರೆ, ಈ ಸಿಟಿನಲ್ಲಿ ಎಲ್ಲಾದರೂ ಓಡಾಡಬೇಕಾದ್ರೆ ಒಂದು IVF ಹಾಸ್ಪಿಟಲ್ ಇರುತ್ತಲ್ಲ, ಅಲ್ಲೆಲ್ಲಾದರೂ ಸುಮ್ಮನೆ ಒಂದು 10 ನಿಮಿಷ ನೀವು ನಿಂತ್ಕೊಂಡು ನೋಡಿ, ಅಥವಾ ಒಳಗಡೆ ಹೋಗೋಕ್ಕಾದ್ರೆ ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ, ಎಷ್ಟು ಫ್ಯಾಮಿಲಿಗಳು ಪ್ರತಿದಿನ ವಿಸಿಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮಕ್ಕಳಾಗ್ತಿಲ್ಲ ಅನ್ನೋವಂಥ ಒಂದು ರೀಸನ್ಗೆ ಒಂದು ಆಸ್ಪತ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಗು ಬೇಕು ಅನ್ನುವಂಥ ಒಂದು ಪ್ರಯತ್ನ ಇಲ್ಲಿ ಇರುತ್ತೆ. ಇನ್ನೊಂದು ಕಡೆ ದೇವರಲ್ಲೂ ಕೂಡ ಭಕ್ತಿಯಿಂದ ಪ್ರೀತಿಯಿಂದ ಕೇಳ್ಕೊತಾ ಇರ್ತಾರೆ. ಎಷ್ಟು ದೇವಸ್ಥಾನಗಳನ್ನ ಸುತ್ತುತ್ತಾರೆ. ಈ ಸಮಾಜದಲ್ಲಿ ಒಂದು ಹೆಣ್ಣು ಮಗುವನ್ನ ಇರಲಿಲ್ಲ ಅಂತಂದರೆ ಆಕೆಗೆ ಬಂಜೆ ಅನ್ನುವಂಥ ಒಂದು ಪಟ್ಟವನ್ನು ಕಟ್ಟಿ, ಯಾವುದೇ ಒಂದು ಮನೆಯಲ್ಲಿ ಯಾವುದೇ ಒಂದು ಒಳ್ಳೆ ಪ್ರೋಗ್ರಾಮ್ ನಡೀತಿದೆ, ಅದು ಮದುವೆ ಆಗಿರ್ಬೋದು, ನಿಶ್ಚಿತಾರ್ಥ ಆಗಿರ್ಬೋದು, ಏನಾದರೂ ಒಂದು ದೇವ್ರ ಕಾರ್ಯ ಆಗಿರ್ಬೋದು, ಏನೇ ನಡೀತಾ ಇದ್ರೂ ಸಹ ಆಕೆಯನ್ನು ಇನ್ವೈಟ್ ಮಾಡೋದಿಲ್ಲ. ನೀವು ಅಬ್ಸರ್ವ್ ಮಾಡಿ. ಅದು ಐ ಡೋಂಟ್ ನೋ, ಸ್ಟಿಲ್ ಅದು ಬ್ರೇಕ್ ಆಗಬೇಕು ಆ ಒಂದು ಟಾಬು. ಬಟ್ ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಆಕೆ ಮೇಲೆ ಒಂದು ರೀತಿ ಕೆಟ್ಟದಾಗಿ ನೋಡುವಂಥ ಒಂದು ಸಮಾಜ ಇನ್ನೂ ಇದೆ. ಇಲ್ಲಿ ತಪ್ಪು ಗಂಡಿಂದ ಹೆಣ್ಣಿಂದ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಯಾರಿಗೂ ಗೊತ್ತಾಗೋದಿಲ್ಲ. ದಟ್ಸ್ ದೇರ್ ಪರ್ಸ್ನಲ್. ಮಗು ಆಗದೆ ಇರಲಿ, ಅದು ಅವ್ರ ಪರ್ಸ್ನಲ್ಲು. ಬಟ್ ಅದ್ರ ಒಳಗಡೆ ಇವರು ಕಡ್ಡಿ ಅಳ್ಳಾಡಿಸ್ಕೊಂಡು ಅದು ಹಂಗೆ ಇದು ಹಿಂಗೆ ಅಂತ ಹೇಳ್ಬಿಟ್ಟು ಆಕೆ ಮೇಲೆ ಕೆಟ್ಟದಾಗ ಅದೆಲ್ಲ ತುಂಬ ನಡೀತಾನೆ ಇದೆ. ಇನ್ನೂ ಅದರಿಂದ ಆಚೆಗೆ ಜನಗಳು ಬಂದಿಲ್ಲ. ಸೊ ಆಗಿರುವಾಗ ಒಂದು ಮಗುವನ್ನು ಎಷ್ಟು ಪ್ರೀತಿಸುವಂಥ ಎಷ್ಟೋ ತಂದೆ ತಾಯಿಗಳಿದ್ದಾರೆ. ಇಂಥವರು ಸೈಕಾಲಜಿಕಲಿ ನಾನು ಮೊದಲು ಹೇಳ್ದಂಗೆ ಒಂದು ಕಾಮ, ಇನ್ನೊಂದು ಸ್ವಾರ್ಥ, ಇದೆರಡನ್ನ. ಆ್ಯಂಡ್ ಅವರು ಕೆಲವರೆಲ್ಲ ಒಂದು ಫ್ಯೂಚರ್ನ ನೋಡ್ತಾರೆ. ಈ ಮಗುನ ಕಟ್ಕೊಂಡು ನಾನು ಹೆಂಗೆ ಜೀವನ ಮಾಡಲಿ, ಮಗುನ ಹೆಂಗೆ ಸಾಕಲಿ, ಅದ್ರ ಬದಲಾಗಿ ಇವನೇನೇ ಮಾಡಿದ್ರು ನಾನು ಎಸ್ ಅಂತ ಅಂದ್ಕೊಂಡಿದ್ರೆ ನನ್ನ ಫ್ಯೂಚರ್ ಇವ್ನು ನೋಡ್ಕೊತಾನೆ, ಇವ್ನು ನನ್ನನ್ನು ಸಾಕ್ತಾನೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಈ ಮಗುವನ್ನು ಆ ರೀತಿ ಮಾಡಿದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಮೊದಲು ಹೇಳ್ದಂಗೆ, ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಮಕ್ಕಳ ಮೇಲೆ ಯಾವುದೇ ಒಂದು ಶೋಷಣೆ ನಡೀತಿದೆ ಅಂತ ನಿಮ್ಗೆ ಅನಿಸಿದ್ರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸಮ್ಟೈಮ್ ಕಂಪ್ಲೇಂಟ್ ಆಗಬಾರ್ದು. ತಂದೆ ತಾಯಿಗಳು ತಪ್ಪು ಮಾಡಿದಾಗ, ಮಕ್ಕಳು ತಪ್ಪು ಮಾಡಿದಾಗ ಹೊಡಿತಾರೆ, ಅದೆಲ್ಲ ಕಾಮನ್. ಬಟ್ ಹೊಡೆಯೋದು ಬೇರೆ, ಈ ರೀತಿ ಶೋಷಣೆ ಮಾಡೋದು ಬೇರೆ. ಸೊ ಅದನ್ನು ಅಬ್ಸರ್ವೇಷನ್ ನೀವು ಮಾಡಿದರೆ ಅದು ನಿಜವಾಗ್ಲೂ ಶೋಷಣೆ ನಡೀತಾ ಇದೆ, ಮಗು ಮೇಲೆ ಏನೋ ಒಂದು ಕೃತ್ಯ ನಡೀತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಇಮಿಡಿಯೇಟಾಗಿ ನೀವು ಮಾಡುವಂಥ ಒಂದು ಸಣ್ಣ ಆ್ಯಕ್ಷನ್ ಆ ಮಗುವಿನ ಜೀವನವನ್ನು ಉಳಿಸ್ಬೋದು, ಬೆಳೆಸ್ಬೋದು ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ